ನಾನು ಕಾವೇರಿನ ಮನೆ ಕಳ್ಸೋದಕ್ಕೆ ಬಂದಿರೋದು. ಹಾಯ್ ಮೇಡಮ್. ಹಾಯ್, ಐ ಮೋನಿಕಾ. ನಿಮ್ ತಂದೆಯವ್ರು ಕಳ್ಸಿದ್ ನನ್ನ. ಅಪ್ಪ ಏನಂತ ಹೇಳಿ ಕಳ್ಸಿದ್ದಾರೆ? ನೀವ್ ಹೇಳೋ ಕೆಲ್ಸನ ಚಾಚು ತಪ್ಪದೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಾನ್ ನಿಮ್ ಕಂಪನಿಯಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೂ ನಿಮ್ ಜೊತೆ ಇದ್ದು ನೀವ್ ಹೇಳೋ ಕೆಲ್ಸ ಎಲ್ಲ ಮಾಡಿದ್ರೆ ಪೇಮೆಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಹೇಳಿ ಮೇಡಮ್, ನಾನ್ ಏನ್ ಮಾಡ್ಬೇಕು? ನಮ್ಮ ಮಾವ ಕಾವೇರಿ ಅನ್ನೋ ಹುಡುಗಿನ ಮದ್ವೆ ಆಗಿ CEO ಮಾಡಿರೋ ವಿಚಾರ ನಿನಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಗೊತ್ತಿದೆ ಮೇಡಮ್. ಆದ್ರೆ ಆ ಮದ್ವೆ ಯಾಕಾಯ್ತು, ಹೇಗಾಯ್ತು, ಅದ್ರ ಹಿಂದಿನ ಉದ್ದೇಶ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವ್ ಎಷ್ಟೇ ಕೇಳಿದ್ರು ಯಾರು ಹೇಳ್ತಿಲ್ಲ. ಆದ್ರೆ ನೀನ ನಿಗೂಢ ಸತ್ಯನ ತಿಳ್ಕೊಳ್ಳೇಬೇಕು. ಮೇಡಮ್, ಮನೆಯವರಾಗಿ ನಿಮಗೆ ಹೇಳ್ದೇ ಇದ್ದಾಗ ಹೊರಗಿನವಳಾಗಿ ನನಗೆ ಯಾರು ಹೇಳ್ತಾರೆ? ಹೇಗ್ ವಿಷಯ ಗೊತ್ತಾಗತ್ತೆ? ಅದಕ್ಕೆ ನೀನು ನಮ್ಮ ಕಂಪನಿಗೆ ಜಾಯಿನ್ ಆಗ್ಬೇಕು. ಈಗ ಆಲ್ರೆಡಿ ಅಪ್ಪ ನೀನೆಷ್ಟು ಇಂಟೆಲಿಜೆಂಟ್ ಅಂತ ನನಗೆ ಹೇಳಿದ್ದಾರೆ. ನಿನ್ನ ವರ್ಕಿಂಗ್ ಸ್ಕಿಲ್ ಎಲ್ಲ ತೋರಿಸಿ ಕಾವೇರಿ ಮೆಚ್ಚುಗೆನ ಗಳಿಸ್ಕೋಬೇಕು. ನೀನು ಅವಳು ಕ್ಲೋಸ್ ಆಗಿ ಎಲ್ಲ ವಿಷಯನೂ ಡೀಟೇಲ್ ಆಗಿ ತಿಳ್ಕೋಬೇಕು. ಇದು ನಾನ್ ನಿನಗೆ ಕೊಡ್ತಿರೋ ಬಿಗ್ ಟಾಸ್ಕ್. ಇಲ್ಲಿ ನೀನ್ ಕೆಲಸ ಮಾಡಿದಕ್ಕೆ ಪೇಮೆಂಟ್ ಸಿಗತ್ತೆ. ಹಾಗೆ ನಮ್ಮಪ್ಪ ಅಲ್ಲಿ ಪ್ರಾಮಿಸ್ ಮಾಡ್ದ ಹಾಗೆ ನೀನ್ ಕೆಲಸ ಮಾಡದೇ ಇದ್ರೂ ಪೇಮೆಂಟ್ ಬರುತ್ತೆ. ನೀವ್ ಹೇಳಿದ್ದು ಓಕೆ ಮೇಡಮ್, ಆದ್ರೆ ನಾನು ಮಾರ್ಕೆಟಿಂಗ್ ಡಿಸೈನರ್. ನಿಮ್ ಮಾವನವ್ರ ಕಂಪನಿಲಿ ಅದಕ್ಕೆ ವೇಕೆನ್ಸಿ ಇದೆಯಾ? ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಇವತ್ತು ನಮ್ಮತ್ತಿಗೆ ಮಾರ್ಕೆಟಿಂಗ್ ಡಿಸೈನರ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದಾರೆ. ಎಮರ್ಜೆನ್ಸಿ ಇರೋದ್ರಿಂದ ಆ ಪೋಸ್ಟ್ಗೆ ಒಬ್ರು ಇಮಿಡಿಯೇಟ್ ಎಂಪ್ಲಾಯ್ ಬೇಕಾಗಿದ್ದಾರೆ. ಕಂಪನಿ ಮೇಲ್ಗೆ ನಿನ್ ರೆಸ್ಯೂಮ್ ಕಳ್ಸು. HR ಡಿಪಾರ್ಟ್ಮೆಂಟ್ ಇಂದ ನಿನಗೆ ಕಾಲ್ ಬರೋ ಹಾಗೆ ನಾನ್ ಮಾಡ್ತೀನಿ. ನೋಡು, ನಾಳೆನೆ ನಿನ್ಗೆ ಇಂಟರ್ವ್ಯೂಗೆ ಕರೀತಾರೆ. ನಾಳೆನೆ ಜಾಯಿನ್ ಆಗ್ಬೇಕಾಗಿರೋ ಪರಿಸ್ಥಿತಿ ಬಂದ್ರೆ ನೀನ್ ಜಾಯಿನ್ ಆಗು ಅಷ್ಟೇ. ಆಯ್ತು ಮೇಡಮ್, ನೀವ್ ಹೇಳ್ದಾಗೆ ಮಾಡ್ತೀನಿ. ಆದ್ರೆ ಒಂದ್ ವಿಷಯ ಹೇಳ್ತೀನಿ ಕೇಳು. ನೀನು ನನ್ ಕಡೆ ಅವಳು ಅಂತ ನಮ್ ಕಂಪನಿಲಿ ಯಾರಿಗೂ ಗೊತ್ತಾಗ್ಬಾರ್ದು, ಡೌಟು ಬರಬಾರ್ದು. ನಮ್ ಮಿಷನ್ಸ್ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ ಮೇಡಮ್, ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗದಿರೋ ತರ ಈ ಕೆಲ್ಸನ ಮಾಡಿ ಮುಗಿಸ್ತೀನಿ. ನೀವ್ ಕೊಟ್ಟಿರೋ ಟಾಸ್ಕ್ ತುಂಬಾ ಸಿಂಪಲ್, ಅದನ್ನ ಆದಷ್ಟು ಬೇಗ ಮಾಡಿ ಮುಗಿಸ್ತೀನಿ. ನೋಡು, ಟಾಸ್ಕ್ ಮೇಲಿನ ನೋಟಕ್ಕೆ ತುಂಬಾ ಸಿಂಪಲ್ ಅಂತ ಅನ್ನಿಸ್ಬಹುದು. ಆದ್ರೆ ಟಾರ್ಗೆಟ್ ತುಂಬಾ ಟಫ್ ಇದೆ. ಯಾಕೆಂದ್ರೆ ನೀನು ವಿಷಯ ತಿಳ್ಕೋಬೇಕಾಗಿರೋದು ಆ ಕಾವೇರಿಯಿಂದ. ಈ ಕಾವೇರಿ ಒಂಥರ ಭೂಮಿ ಇದ್ದ ಹಾಗೆ. ತನ್ನ ಒಡ್ಲಲ್ಲಿ 108 ರಹಸ್ಯಗಳನ್ನ ಇಟ್ಕೊಂಡು ಮೇಲ್ನೋಟಕ್ಕೆ ಏನು ಆಗೇ ಇಲ್ವೇನೋ ಅನ್ನೋ ತರ ಇರ್ತಾಳೆ. ಇನ್ನು ಅವಳು ವಿಷಯನ ಹೇಳ್ಕೊಳ್ಳೋ ವಿಚಾರದಲ್ಲಿ, ಹಂಚ್ಕೊಳ್ಳೋ ವಿಚಾರದಲ್ಲಿ ಅವಳೊಂಥರ ಸಮುದ್ರ ಇದ್ದಂಗೆ. ಉತ್ತರ ಸಿಗೋದು ತುಂಬಾ ಕಷ್ಟ. ಅವಳಿಂದ ಸಿಗೋದು ಭಯ ಹುಟ್ಟಿಸೋ ಅಷ್ಟು ಮೌನ ಅಷ್ಟೇ. ಅದಕ್ಕೆ ನಾನ್ ನಿನಗೆ ಹೇಳಿದ್ದು ಈ ಕೆಲಸ ತುಂಬಾ ಟಫ್ ಇದೆ ಅಂತ. ನಾನು ಇಲ್ಲಿವರೆಗೂ ಹೇಳಿದ್ದು ಜಾಯಿನ್ ಆದ್ಮೇಲಿನ ಕೆಲಸ. ಆದ್ರೆ ಅಲ್ಲಿ ಜಾಯಿನ್ ಆಗೋದಕ್ಕೂ ದೊಡ್ಡ ಟಾಸ್ಕ್ ಇದೆ. ಯಾಕೆ ಅಂದ್ರೆ ಕಾವೇರಿ ಇಂಟರ್ವ್ಯೂ ತಗೋತಾಳೆ. ಅದಕ್ಕೆ ನೋಡು, ನಿನ್ನ ಬಗ್ಗೆ ಒಂದು ಸಣ್ಣ ಅನುಮಾನ ಬಂದ್ರು, ನೀನ್ ನಮ್ಮ ಅಪ್ಪನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಗೊತ್ತಾದ್ರೂ ನಿನ್ನ ಕೆಲ್ಸಕ್ಕೆ ತಗೊಳೋದಿಲ್ಲ. ಅದಕ್ಕೆ ನೀನು ತುಂಬಾ ಹುಷಾರಾಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ಫಸ್ಟ್ ಸ್ಟೇಜ್ ಡಿಫಿಕಲ್ಟ್ ಇದ್ರು ಸೆಕೆಂಡ್ ಸ್ಟೇಜ್ ತುಂಬಾ ಟಫ್ ಇದೆ. ಇದೆರಡನ್ನು ದಾಟಿದ್ರೇನೆ ನಮ್ಗೆ ರಿಸಲ್ಟ್ ಸಿಗೋದು. ಏನೇ ಡಿಫಿಕಲ್ಟ್ ಇರ್ಲಿ, ಟಫ್ ಇರ್ಲಿ ಅಂತ ಕೆಲಸ ಮಾಡೋಕೆ ನಂಗೆ ತುಂಬಾ ಇಷ್ಟ ಮೇಡಮ್. ಚಾಲೆಂಜಸ್ ಇದ್ದಾಗ್ಲೇ ಲೈಫ್ ಥ್ರಿಲ್ಲಿಂಗ್ ಆಗಿರತ್ತೆ. ಡೋಂಟ್ ವರಿ, ಆದಷ್ಟು ಬೇಗ ನಿಮಗೆ ಬೇಕಾಗಿರೋ ಸತ್ಯ ನಿಮಗೆ ತಿಳಿಯೋ ಹಾಗೆ ನಾನು ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಐ ನೋ ಯು ಕ್ಯಾನ್ ಡೆಫಿನೆಟ್ಲಿ ಡೂ ದಿಸ್.
ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಾಳೆ ಸಿಗ್ತೀನಿ ಹೊಸ ಪರಿಚಯದ ಹಾಗೆ. ಕಾವೇರಿ, ನಿನ್ನ ಸುತ್ತ ಹೆಣಿತಾ ಇರೋ ಜೇಡಿರ್ ಬಲೆಗೆ ನೀನು ಸಿಕ್ಕಾಕೊಳ್ಳೇಬೇಕು. ನಿನ್ನ ಗುಟ್ಟು ರಟ್ಟಾಗ್ಲೇಬೇಕು. ವೆರಿ ಗುಡ್ ಮೋನಿಕಾ, ಅಂತೂ ಫಸ್ಟ್ ಸ್ಟೇಜ್ ದಾಟ್ಬಿಟ್ರಿ. ವೆರಿ ಗುಡ್. ಅವಳ ಹತ್ರ ಕೆಲಸ ತಗೊಳ್ಳೋದೇ ಕಷ್ಟ ಅಂತಿದ್ರಿ, ನೋಡಿದ್ರ ಎಷ್ಟು ಸುಲಭವಾಗಿ ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ. ವೆರಿ ಗುಡ್. ಆದ್ರೆ ಅವಳಿಗೆ ನಿನ್ ಮೇಲೆ ಯಾವುದೇ ತರ ಡೌಟ್ ಬಂದಿಲ್ಲ ತಾನೆ? ಒಂದು ಸ್ಟೇಜಲ್ಲಿ ಡೌಟ್ ಬಂತು ಮೇಡಮ್, ಅದನ್ನ ಮ್ಯಾನೇಜ್ ಮಾಡಿದೆ. ಏನದು? ನಾನು 2 ವರ್ಷದ ಬಿಟ್ಟು ಮಿಕ್ಕಿದ ಎಲ್ಲ ವರ್ಷದ ಎಕ್ಸ್ಪೀರಿಯನ್ಸ್ ಪ್ರೊಫೈಲ್ ಕೊಟ್ಟಿದ್ದೆ. ಅದನ್ನ ನೋಡಿ ಯಾಕೆ 2 ವರ್ಷದ ಕೆಲಸ ಮಾಡಿಲ್ಲ, ಆ ರೆಕಾರ್ಡ್ಸ್ ಅಲ್ಲಿ ಏನಾದ್ರೂ ನೆಗೆಟಿವ್ ಇದೆಯಾ, ಅದಕ್ಕೇನಾದ್ರೂ ಮುಚ್ಚಿಡ್ತಿದ್ದೀರಾ ಅನ್ನೋ ತರ ಕೇಳಿದ್ರು. ಅದಕ್ಕೆ ನೀನೇನ್ ಹೇಳ್ದೆ? ನಮ್ಮ ಅಕ್ಕಂಗೆ ಮಗು ಆಗಿದ್ದ ಕಾರಣಕ್ಕೆ 1 ವರ್ಷ ಅವಳ ಜೊತೆನೇ ಇದ್ದೆ. ಆಮೇಲೆ ನಮ್ಮಪ್ಪ ತೀರ್ಕೊಂಡಿದ್ದಕ್ಕೆ ಕೆಲಸ ಮಾಡೋದಕ್ಕೆ ಮನ್ಸಿರ್ಲಿಲ್ಲ, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡಿದೆ. ನೋಡು, ಅವಳಿಗೆ ನಿಜವಾಗ್ಲೂ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಮೇಡಮ್, ಅಪ್ಪ ಅನ್ನೋ ಸೆಂಟಿಮೆಂಟ್ ಬರ್ತಿದ್ದ ಹಾಗೆ ಆಫ್ ಆಗ್ಬಿಟ್ಲು. ಅವಳಿಗೆ ಅಪ್ಪ ಅಮ್ಮ ಫ್ಯಾಮಿಲಿ ಅನ್ನೋ ವೀಕ್ನೆಸ್ ಇದೆ. ಇದನ್ನೇ ಇಟ್ಕೊಂಡು ಅವಳು ಪೂರ್ತಿ ವಿಷಯನ ತಿಳ್ಕೊಬೋದು. ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ ಬಂದ್ರೆ ಪ್ರೀತಿ ಮಮತೆನ ಹಂಚೋ ಕಾಮಧೇನು ಆಗ್ತಾಳೆ. ಅದಕ್ಕೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಸಂಹಾರ ಮಾಡೋ ಮಹಿಷಾಸುರ ಮರ್ದಿನಿ ಆಗ್ತಾಳೆ. ನಾನು ಅವಳ ಬಗ್ಗೆ ಬಿಲ್ಡಪ್ ಕೊಡೋದಕ್ಕೆ ಅಂತ ಹೇಳ್ತಾ ಇಲ್ಲ, ಅವಳ ಬಗ್ಗೆ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗೊತ್ತಿದೆ ಮೇಡಮ್, ಎಲ್ಲಿ ಮೈನಸ್ ಇರುತ್ತೋ ಅಲ್ಲಿ ಪ್ಲಸ್ ಇರುತ್ತೆ, ಎಲ್ಲಿ ವೀಕ್ನೆಸ್ ಇರುತ್ತೋ ಅಲ್ಲಿ ಸ್ಟ್ರೆಂತ್ ಇರುತ್ತೆ. ಬುದ್ಧಿವಂತಿಕೆಗಿಂತ ಮಿಗಿಲಾದ ಬಲನೂ ಇಲ್ಲ, ಅಸ್ತ್ರನೂ ಇಲ್ಲ. ಆ ಬುದ್ಧಿವಂತಿಕೆಯಿಂದಾನೇ ಕಾವೇರಿ ವಿಷಯನ ತಿಳ್ಕೊತೀನಿ. ಗುಡ್. ಈ ಆಫೀಸಲ್ಲಿ ಇನ್ನೂ ಕೆಲವು ಪಾತ್ರಗಳಿದೆ, ಅವ್ರಗಳ ಬಗ್ಗೆ ತಿಳ್ಕೊಂಡು ನೀನು ಇನ್ನೂ ಎಚ್ಚರಿಕೆಯಿಂದ ಇರಬೇಕು. ಯಾರ ಪಾತ್ರಗಳು? ಇವ್ರ ಹತ್ರನೂ ಸಹ ನೀನು ಹುಷಾರಾಗಿರ್ಬೇಕು. ಮೇಡಮ್, ಹಿಂದೆ ಯುದ್ಧಗಳನ್ನ ಗೆಲ್ಲೋದಕ್ಕೆ ಶಸ್ತ್ರಗಳು ಬೇಕಾಗಿತ್ತು, ಆದ್ರೆ ಈಗ ನಮ್ಮ ಮಾತು ಒಂದೇ ಸಾಕು. ಈ ಮಾತೆ ಸಮಸ್ಯೆ ಕಾರಣ, ಸಮಸ್ಯೆಗೆ ಪರಿಹಾರ. ಈ ಮಂತ್ರ ನನಗೆ ಗೊತ್ತಿರೋದ್ರಿಂದ ಯಾರಿಂದನೂ ಯಾವ ಸಮಸ್ಯೆನೂ ಬರಲ್ಲ, ನನ್ನಿಂದ ಸಹ ಯಾರಿಗೂ ಸಮಸ್ಯೆ ಆಗಲ್ಲ. ಆದಷ್ಟು ಬೇಗ ಈ ಕಾವೇರಿ ಮತ್ತೆ ರಾಮ್ ಸರ್ ಮದ್ವೆ ಗುಟ್ಟನ್ನ ರಟ್ ಮಾಡಿ ಈ ಕಂಪನಿಗೆ ಹೇಗ್ ಬಂದೋ ಹಾಗೆ ವಾಪಸ್ ಹೊಟ್ಟೋಗ್ತೀನಿ.